ನಮಸ್ಕಾರ. ಇವತ್ತಿನ ವಿಡಿಯೋ ಈ 7 ಷೇರುಗಳಲ್ಲಿ 10 ರಿಂದ 33% ವರೆಗೂ ಲಾಭದ ನಿರೀಕ್ಷೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. RBI ಅವರು ಮೊನ್ನೆ ಅವರ ರೇಟ್ ಕಟ್ ಅಥವಾ ರೇಟ್ ಕಟ್ ಇಲ್ಲ ಅದರ ಬಗ್ಗೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮತ್ತೆ ಯಾವ ಬಡ್ಡಿಯ ದರವನ್ನು ಕೂಡ ಚೇಂಜ್ ಮಾಡಿಲ್ಲ. ಅದೇನು ಡಿಸಿಷನ್ ಏಪ್ರಿಲ್ 2023ರಲ್ಲಿ ತಗೊಂಡಿದ್ರು ಅದನ್ನೇ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಸಾಮಾನ್ಯವಾಗಿ RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡೋದು ಇನ್ಫ್ಲೇಷನ್ ಜಾಸ್ತಿ ಆದಾಗ. ಆದರೆ ಇನ್ಫ್ಲೇಷನ್ ಅದೇನು 7% ಇತ್ತು ಸದ್ಯದ ಮಟ್ಟಿಗೆ 4.7% ಬಂದಿದೆ. ಆದ್ದರಿಂದ ಇಂಟ್ರೆಸ್ಟ್ ರೇಟ್ ಅನ್ನು RBI ಅವರು ಬೇಕಂತ ಮೇಲಕ್ಕೆ ತೆಗೆದುಕೊಂಡು ಹೋಗಿಲ್ಲ. RBI ಅವರ ಡಿಸಿಷನ್ ಬಂದಾಗ ಮಾರುಕಟ್ಟೆ ಖುಷಿಯಲ್ಲಿ ಮೇಲೋಗ್ಬೇಕಾಗಿತ್ತು. ಆದರೆ ಮಾರುಕಟ್ಟೆಯಲ್ಲಿ ಏನೂ ಚೇಂಜ್ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಏನೂ ಸರ್ಪ್ರೈಸ್ ಇರಲಿಲ್ಲ. ಎಲ್ಲರಿಗೂ ಗೊತ್ತಿತ್ತು ರೇಟ್ ಅನ್ನ ಏನೂ ಚೇಂಜ್ ಮಾಡೋದಿಲ್ಲ, ಹೇಗಿದೆಯೋ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದು ಅಲ್ಲದೆ RBI ಅವರು 2023-24ರಲ್ಲಿ ತಮ್ಮ ಇನ್ಫ್ಲೇಷನ್ ಅನ್ನು 5.1% ಕೆಳಗೆ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಮತ್ತು ಗ್ರೋತ್ 6.5% GDP 2023-24 ಅಂತನೂ ಅವರು ನಿರೀಕ್ಷೆ ಮಾಡಿದ್ದಾರೆ. RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿಯೂ ಮಾಡಿಲ್ಲ, ಕಮ್ಮಿಯೂ ಮಾಡಿಲ್ಲ. ಅಂದ್ರೆ ಸ್ಟೇಟಸ್ ಕೋನ ಮೇಂಟೈನ್ ಮಾಡೋದ್ರಿಂದ ಕೆಲವು ಷೇರುಗಳಿಗೆ ಬೇಕಾದಷ್ಟು ಲಾಭ ಆಗ್ಬೋದು ಅಂತ ಅನಲಿಸ್ಟ್ಗಳು ಅವರದೇ ಆದಂತಹ ತೀರ್ಮಾನಗಳನ್ನು ಮತ್ತು ಡಿಸಿಷನ್ಗಳನ್ನು ಮತ್ತು ಒಂದಷ್ಟು ನಿರೀಕ್ಷೆಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ. ಇವತ್ತು ನಾವು ಅಂತಹ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಕೇಳಬಹುದು, ಎಷ್ಟು ಸಮಯದಲ್ಲಿ ಈ ಷೇರುಗಳು ಇಷ್ಟು ಅಪ್ರಿಷಿಯೇಟ್ ಆಗ್ಬೋದು? ಸಾಮಾನ್ಯವಾಗಿ 2 ತಿಂಗಳು ಅನ್ನುವಂಥದ್ದು ಹಲವರ ಅಭಿಪ್ರಾಯ. ಮೊದಲನೇದು SBI ಶೇರ್. ಕರೆಂಟ್ ಮಾರ್ಕೆಟ್ ಪ್ರೈಸ್ 579, ಟಾರ್ಗೆಟ್ ಪ್ರೈಸ್ 690ರಿಂದ 720, ಎಕ್ಸ್ಪೆಕ್ಟೆಡ್ ರಿಟರ್ನ್ 19 to 24%. ಎರಡನೇ ಷೇರು ಲಾರ್ಸನ್ ಅಂಡ್ ಟೂಬ್ರೋ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ LNT. ಕರೆಂಟ್ ಮಾರ್ಕೆಟ್ ಪ್ರೈಸ್ 2360, ಟಾರ್ಗೆಟ್ ಪ್ರೈಸ್ 2600ರಿಂದ 2675, ಎಕ್ಸ್ಪೆಕ್ಟೆಡ್ ರಿಟರ್ನ್ 10 to 13%. ಮೂರನೇದು ಗಾಡ್ರೇಜ್ ಪ್ರಾಪರ್ಟೀಸ್. ಯಾವ ಷೇರುಗಳಿಗೆ ಅನುಕೂಲ ಆಗುತ್ತೆ ಅಂತ ಅನಲಿಸ್ಟ್ಗಳು ಹೇಳಿರೋದು. ಕರೆಂಟ್ ಮಾರ್ಕೆಟ್ ಪ್ರೈಸ್ 1437, ಟಾರ್ಗೆಟ್ ಪ್ರೈಸ್ 1520ರಿಂದ 1660, ಎಕ್ಸ್ಪೆಕ್ಟೆಡ್ ರಿಟರ್ನ್ 6ರಿಂದ 16%. ನಾಲ್ಕನೇ ಷೇರು ಬಜಾಜ್ ಫೈನಾನ್ಸ್. ಇವತ್ತಿನ ರೇಟು 7061, ಟಾರ್ಗೆಟ್ ಪ್ರೈಸ್ 7800, ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ 10%. ಐದನೇ ಕಂಪನಿ DLF. ಕರೆಂಟ್ ಮಾರ್ಕೆಟ್ ಪ್ರೈಸ್ 489, ಟಾರ್ಗೆಟ್ ಪ್ರೈಸ್ 520ರಿಂದ 650, ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ 6ರಿಂದ 33%. ಈಗ ಆರನೆಯ ಶೇರ್ ಕ್ಯಾನ್ಫಿನ್ ಹೋಮ್ಸ್. ಕರೆಂಟ್ ಮಾರ್ಕೆಟ್ ಪ್ರೈಸ್ 735, ಟಾರ್ಗೆಟ್ ಪ್ರೈಸ್ 900, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ಸ್ 22%. ಈಗ ಏಳನೆಯ ಮತ್ತು ಕೊನೆಯ ಷೇರು ಅನಲಿಸ್ಟ್ಗಳು ಹೇಳಿರೋದು ಒಬೇರಾಯ್ ರಿಯಾಲಿಟಿ. ಕರೆಂಟ್ ಮಾರ್ಕೆಟ್ ಪ್ರೈಸ್ 975, ಟಾರ್ಗೆಟ್ ಪ್ರೈಸ್ 1060ರಿಂದ 1250, ಎಕ್ಸ್ಪೆಕ್ಟೆಡ್ ರಿಟರ್ನ್ 9 to 28%. ಜನರಲಿ ಬ್ಯಾಂಕು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ರಿಯಲ್ ಎಸ್ಟೇಟ್, ಆಟೋಮೊಬೈಲ್ ಸ್ಟಾಕ್ಸ್ ಅವುಗಳು ಜಾಸ್ತಿ ರಿಯಾಕ್ಟ್ ಮಾಡ್ತವೆ RBI ರೇಟ್ ಹೈಕ್ ಆದಾಗ. ಯಾಕಂದ್ರೆ ಒಂದಷ್ಟು ಲೋನ್ ತಗೊಳ್ಳೋರಿಗೆ ಮತ್ತು ರಿಯಲ್ ಎಸ್ಟೇಟ್ ಅಲ್ಲಿ ಪ್ರಾಪರ್ಟಿ ತಗೊಳ್ಳೋರಿಗೆ, ವೆಹಿಕಲ್ ತಗೊಳ್ಳೋರಿಗೆ ಅದರಿಂದ ತೊಂದರೆ ಆಗುತ್ತೆ. ಈಗ ಆ ತೊಂದರೆ ಕಮ್ಮಿ ಆಗಿದೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ದು ಯಾವ್ದಾದ್ರು ಲೋನ್ ಔಟ್ ಸ್ಟ್ಯಾಂಡಿಂಗ್ ಇದೆಯಾ ಮತ್ತು ಅದಕ್ಕೆ ಇಂಟ್ರೆಸ್ಟ್ ರೇಟ್ ಏನಾದ್ರೂ ಬದಲಾವಣೆ ಆಗುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಕಳಿಸ್ಕೊಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.